ಮನೆ ಕಟ್ಟೋದು ಜೀವನದಲ್ಲಿ ಒಮ್ಮೆ ಮಾತ್ರ. ಅದು ಕಟ್ಟಬೇಕಾದ್ರೆ ತಪ್ಪು ಮಾಡಿದ್ರೆ ಅದರ ಶಿಕ್ಷೆ ಜೀವನ ಪೂರ್ತಿ ಇರುತ್ತೆ. ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ನೀವು ಮನೆ ಕಟ್ಟೋಕ್ಕೆ ತಯಾರಿ ಮಾಡ್ತಾಯಿದ್ದೀರಾ ಅಥವಾ ಈಗಾಗಲೇ ಕೆಲಸ ಶುರುವಾಗಿದೆಯಾ? ಹಾಗಾದರೆ ಈ ವಿಡಿಯೋನ ಕೊನೆಯವರೆಗೂ ನೀವು ನೋಡಲೇಬೇಕು. ಯಾಕಂದರೆ ಮನೆ ಕಟ್ಟಬೇಕಾದ್ರೆ ಹೆಚ್ಚು ತಪ್ಪು ಮಾಡುವಂಥವ್ರು ಇಂಜಿನಿಯರ್ಸ್ ಅಲ್ಲ, ಕಾಂಟ್ರಾಕ್ಟರ್ ಅಲ್ಲ, ಮೇಸನ್ ಅಲ್ಲ, ಸ್ವತಃ ಓನರ್. ಇದನ್ನು ಯಾರೂ ಹೇಳೋದೇ ಇಲ್ಲ. ನಾನು 20 ವರ್ಷಗಳ ಎಕ್ಸ್ಪೀರಿಯೆನ್ಸ್ ಮೇಲೆ ಸಾವಿರಾರು ಮನೆಗಳ ಓನರ್ ಮಾಡಿರುವಂಥ ದೊಡ್ಡ ದೊಡ್ಡ ತಪ್ಪುಗಳನ್ನ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಚೇತನ್, ಸಿವಿಲ್ ಇಂಜಿನಿಯರ್. ಕಮಲಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಉದ್ದೇಶ ಬರೀ ಮನೆ ಕಟ್ಟೋದಲ್ಲ, ನಿಮ್ಮ ಮನೇನ ಸುರಕ್ಷಿತವಾಗಿ ಕಟ್ಕೊಡೋದು. ಆವಾಗಲೇ ಒಂದು ಸುಂದರವಾದ ಮನೆ ನಿಮ್ಮದಾಗುತ್ತೆ. ನಾವು ಏನೇನು ತಪ್ಪು ಮಾಡ್ತೀವಿ ಅಂದರೆ, ಮೊದಲೇ ತಪ್ಪು ಬಡ್ಜೆಟ್ ಇಲ್ಲದೆ ಮನೆ ಶುರು ಮಾಡುವಂಥದ್ದು. ಬಹುತೇಕ ಓನರ್ಗಳು ಹೇಳೋದು, ಮೊದಲು ಶುರು ಮಾಡು, ಆಮೇಲೆ ನೋಡ್ಕೋಣ. ಇದು ದೊಡ್ಡ ತಪ್ಪು. ಇದರಿಂದ ಬಡ್ಜೆಟ್ ಇಲ್ಲದೆ ಮನೆ ಕಟ್ಟೋದೇ ಮಧ್ಯದಲ್ಲಿ ನಿಲ್ಲುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ, ಲೋನ್ ಹೆಚ್ಚಾಗುತ್ತೆ, ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಮನೆಯ ಸಂತೋಷ ಖಂಡಿತ ಕಳೆದೋಗುತ್ತೆ. ಮುಂದಿನ ತಪ್ಪೇನು ಅಂದರೆ, ಪ್ಲ್ಯಾನ್ ಅರ್ಥ ಮಾಡ್ಕೊಳ್ಳದೆ ಕೆಲಸ ಶುರು ಮಾಡೋದು. ಪ್ಲ್ಯಾನ್ ಕೈಲಿರುತ್ತೆ, ಓನರ್ಗೆ ಆ ಪ್ಲ್ಯಾನ್ ಬಗ್ಗೆ ಡೀಟೇಲಾಗಿ ಗೊತ್ತಿರೋದೇ ಇಲ್ಲ. ಬೆಡ್ರೂಮ್ ಎಷ್ಟು, ಕಿಚನ್ ಯಾಕೆ ಬರುತ್ತೆ, ಎಲ್ಲಿ ಬರುತ್ತೆ, ವೆಂಟಿಲೇಷನ್ಸ್ ಹೇಗಿದೆ, ಫ್ಯೂಚರ್ ಎಕ್ಸ್ಪೆನ್ಷನ್ ಇದೆಯಾ, ಇದು ಯಾವುದು ಗೊತ್ತೇ ಇರೋದಿಲ್ಲ. ನಂತರ ಇದನ್ನು ಚೇಂಜ್ ಮಾಡಿ, ಅದನ್ನು ಶಿಫ್ಟ್ ಮಾಡಿ, ಈ ಥರ ಸಣ್ಣ ಪುಟ್ಟ ತಪ್ಪುಗಳಿಂದ ಲಕ್ಷಾಂತರ ರೂಪಾಯಿ ವ್ಯರ್ಥ ಆಗುತ್ತೆ. ನಮ್ಮ ಮುಂದಿನ ತಪ್ಪೇನು ಅಂತಂದರೆ, ಇಂಜಿನಿಯರ್ಗಿಂತ ಸಂಬಂಧಿಕರ ಮಾತನ್ನೇ ಜಾಸ್ತಿ ಕೇಳೋದು. ನಮ್ಮ ಚಿಕ್ಕಪ್ಪ ಹೇಳಿದ್ರು, ಪಕ್ಕದ ಮನೆಯವರು ಹೇಳಿದ್ರು, ವಾಟ್ಸಪ್ನಲ್ಲಿ ನೋಡಿದೆ. ಇದರಿಂದ ಇಂಜಿನಿಯರ್ಗಿಂತ ಎಲ್ಲರ ಮಾತೇ ಇಲ್ಲಿ ಮುಖ್ಯವಾಗಿರುತ್ತೆ. ಕೊನೆ ರಿಸಲ್ಟ್ ಏನು? ಕನ್ಫ್ಯೂಷನ್ಸ್. ಅದು ಓನರ್ ಮಾತ್ರ. ಮುಂದಿನ ತಪ್ಪೇನು ಅಂತಂದರೆ, ಕಡಿಮೆ ರೇಟನ್ನು ನೋಡಿಕೊಂಡು ಕಾಂಟ್ರಾಕ್ಟನ್ನು ಆಯ್ಕೆ ಮಾಡೋದು. ಅಗ್ಗದ ರೇಟ್ ಅಂತಂದರೆ ಅಗ್ಗದ ಕ್ವಾಲಿಟಿ ಅಂತಲೇ ಅರ್ಥ. ಮುಂದೆ ರಿಪೇರಿ, ಲೀಕೇಜಸ್, ಕ್ರ್ಯಾಕ್ಸು, ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ಸು, ಮಾರ್ಕೆಟ್ನಲ್ಲಿ ಏರುಪೇರು ಆದರೆ ಕಾಂಟ್ರಾಕ್ಟ್ರ್ ಜೊತೆ ಓನರು ಕೂಡ ಉಳ್ಕೋಗ್ತಾರೆ. ಮುಂದಿನ ತಪ್ಪೇನು? ಅಗ್ರಿಮೆಂಟೇ ಇಲ್ಲದೆ ಕೆಲಸ ಕೊಡೋದು. ಇವ್ರು ನನಗೆ ಗೊತ್ತಿರೋ ವ್ಯಕ್ತಿ, ಹಾಗೆ ಮಾತಿನ ಮೇಲೆ ಕೆಲಸ ಕೊಟ್ಬಿಡೋದು. ರೇಟಿಂಗ್ ಒಪ್ಪಂದಗಳೇನು ಇರೋದೇ ಇಲ್ಲ. ನಂತರ ಜಗಳಗಳಾಗುತ್ತೆ, ಡಿಲೇ ಆಗುತ್ತೆ, ಎಕ್ಸ್ಟ್ರಾ ಬಿಲ್ ಹ್ಯಾಡ್ ಆಗುತ್ತೆ. ಕೊನೆಗೆ ಓನರು ಖಂಡಿತವಾಗ್ಲೂ ಮನೇಲಿ ಒಬ್ಬರೇ ಒಂಟಿ ಆಗ್ತಾರೆ. ನೆಕ್ಸ್ಟ್ ತಪ್ಪೇನು? ಮೆಟೀರಿಯಲ್ ಕ್ವಾಲಿಟಿ ಚೆಕ್ ಮಾಡದೇ ಇರೋದು. ಸಿಮೆಂಟ್ ಯಾವ ಬ್ರ್ಯಾಂಡು, ಸ್ಟೀಲ್ ಕರೆಕ್ಟಾಗಿದೆಯಾ, ಸ್ಯಾಂಡ್ ಕ್ವಾಲಿಟಿ ಹೇಗಿದೆ, ಕಾಂಕ್ರೀಟ್ ರೇಷಿಯೋ ಸರಿ ಇದೆಯಾ, ಓನರ್ ಇವೆಲ್ಲ ಕೇಳೋದೇ ಇಲ್ಲ. ಈ ಸಣ್ಣ ಪುಟ್ಟ ತಪ್ಪುಗಳಿಂದ ಓನರ್ನ ಒಂಟಿ ಮಾಡೋದ್ರ ಜೊತೆಗೆ ದುಃಖದ ಮಡುವಿಗೆ ತಳ್ಳುತ್ತಿದ್ದು. ಹಾಗಾಗಿ ತುಂಬ ಕೇರ್ಫುಲ್ ಆಗಿರ್ಬೇಕು. ನಮ್ಮ ಮುಂದಿನ ತಪ್ಪೇನು? ಪ್ರತಿದಿನ ಸೈಟ್ಗೆ ಹೋಗಿ ಕೆಲಸ ಇನ್ಸ್ಪೆಕ್ಷನ್ ಮಾಡದೇ ಇರುವಂಥದ್ದು. ಕೆಲವೊಬ್ಬರು ತಿಂಗಳು ಒಂದು ಸಲ ಬರುವಂಥದ್ದು. ಮನೆ ಕಟ್ಟೋದು ನಿಮ್ಮದಲ್ವಾ, ಸೈಟ್ ಇನ್ಸ್ಪೆಕ್ಷನ್ ಕೂಡ ನಿಮ್ಮದೇ ಜವಾಬ್ದಾರಿ ಅಂತ ಅಲ್ಲಿರೋ ವರ್ಕರ್ಸ್ನ ಬಿಟ್ಬಿಡೋದು. ಅದು ಒಳ್ಳೆ ಲಕ್ಷಣ ಅಲ್ಲ. ಮುಂದಿನ ತಪ್ಪೇನು ಅಂತಂದರೆ, ಡಿಸೈನ್ ಮಧ್ಯದಲ್ಲೇ ಚೇಂಜ್ ಮಾಡ್ತಾ ಇರೋದು. ಕಾಲಮ್ ಆದಮೇಲೆ ವಾಲ್ ಚೇಂಜ್ ಮಾಡೋದು, ರೂಫ್ ಆದಮೇಲೆ ಆ ಬಾತ್ರೂಮ್ನ ಶಿಫ್ಟ್ ಮಾಡೋದು, ಕಿಚನ್ನ ಮೂವ್ ಮಾಡೋದು. ಇದರಿಂದ ಸಮಯ ಕಳೆದೋಗುತ್ತೆ, ಜೊತೆಗೆ ಅದೊಂದೇ ಹೋಗುತ್ತಾ, ಹಣನೂ ಕಳೆದೋಗುತ್ತೆ, ನೆಮ್ಮದಿ ಅಂತೂ ಜೊತೆಯಲ್ಲೇ ಕೊಂಡ್ಕೊಂಡು ಹೋಗುತ್ತೆ. ನಮ್ಮ ಮುಂದಿನ ತಪ್ಪೇನು? ವಾಸ್ತು ಅನ್ನೋ ಹೆಸರಿನಲ್ಲಿ ಪದೇ ಪದೇ ಬದಲಾವಣೆ ಮಾಡ್ತಾ ಇರೋದು. ವಾಸ್ತು ಖಂಡಿತ ಮುಖ್ಯ, ಅದು ಬೇಕೇ ಬೇಕು. ಅದಿಲ್ಲದೆ ಯಾವುದೇ ಬಿಲ್ಡಿಂಗ್ಸು ಯಾರೂ ಕಟ್ಟಲ್ಲ. ಇರಲಿ, ನಿಮ್ಮ ಭಾವನೆಗಳಿಗೆ ನಮ್ಮ ಹತ್ರ ಬೆಲೆ ಇದ್ದೇ ಇರುತ್ತೆ. ಹಾಗಂತೇಳಿ ಹಾಗೆ ಬಿಟ್ಬಿಡೋಕ್ಕಾಗುತ್ತಾ? ಖಂಡಿತವಾಗ್ಲೂ ಒಳ್ಳೆಯ ವಾಸ್ತು ಸಹಿತ ಒಂದು ಮನೆಯನ್ನು ಮಾಡಬೇಕು ಅಂತಂದರೆ ಇಂಜಿನಿಯರ್ ಸಹಕಾರ ಇರಲೇಬೇಕು, ಇಂಜಿನಿಯರ್ಸ್ ಮಾತನ್ನು ಕೇಳಲೇಬೇಕು ನೀವು. ಇಲ್ಲಿ ನಮಗೆ ವಾಸ್ತು ಎಷ್ಟು ಮುಖ್ಯನೋ ಅದೇ ರೀತಿ ಇಂಜಿನಿಯರಿಂಗ್ ಕೂಡ ಅಷ್ಟೇ ಮುಖ್ಯ. ಎರಡನ್ನೂ ಬ್ಯಾಲೆನ್ಸ್ ಮಾಡಿ ಮನೆ ಕಟ್ಟೋದೇ ಬುದ್ಧಿವಂತಿಕೆ. ಮುಂದಿನ ತಪ್ಪೇನು ಅಂತಂದರೆ, ಇಂಟೀರಿಯರ್ಸ್ ಬಗ್ಗೆ ಮೊದಲೇ ಯೋಚನೆ ಮಾಡದೇ ಇರುವಂಥದ್ದು. ಇಲ್ಲಿ ಎಲೆಕ್ಟ್ರಿಕಲ್ ಪಾಯಿಂಟ್ ಎಲ್ಲಿ ಬರುತ್ತೆ, ಟಿ ವಿ ಯೂನಿಟ್ ಎಲ್ಲಿ ಬರುತ್ತೆ, ವಾರ್ಡ್ರೋಬ್ ಹೇಗೆ ಬರುತ್ತೆ, ಮಾಡೋಲ್ ಕಿಚನ್ ಕರೆಕ್ಟಾಗಿದೆಯಾ, ಫಾಲ್ ಸೀಲಿಂಗ್ ಯಾವ ರೀತಿ ಮಾಡಬೇಕು, ಇವೆಲ್ಲ ಪ್ಲ್ಯಾನ್ ಮೊದಲೇ ಮಾಡಿದ್ರೆ ಮನೆ ಖಂಡಿತ ಸೇವ್ ಆಗುತ್ತೆ, ಸಮಯನೂ ಕೂಡ ಉಳಿಯುತ್ತೆ. ನೆಕ್ಸ್ಟ್ ತಪ್ಪೇನು ಅಂದರೆ, ಪ್ರತಿಯೊಂದು ಕೆಲಸಕ್ಕೂ ಇಂಟರ್ಫಿರೆನ್ಸ್ ಆಗ್ತಾ ಇರೋದು. ಇಂಜಿನಿಯರ್ ಕೆಲಸ ಮಾಡ್ತಾ ಇರ್ತಾರೆ, ಕಾಂಟ್ರಾಕ್ಟ್ರ್ ಕೆಲಸ ಮಾಡ್ತಾ ಇರ್ತಾರೆ, ಆದರೆ ಓನರು ಪ್ರತಿ ಗಂಟೆಗೂ ಅಲ್ಲಿ ಹೋಗಿ ಇದನ್ನು ಚೇಂಜ್ ಮಾಡಿ, ಅದನ್ನು ಚೇಂಜ್ ಮಾಡಿ, ಈ ಥರ ಮಾಡ್ತಾಯಿದ್ರೆ ನೆಮ್ಮದಿ ಜೊತೆ ಕೆಲಸದ ವೇಗನೂ ಕೂಡ ತುಂಬ ಕಡಿಮೆ ಆಗುತ್ತೆ. ನಾವು ಮುಂದಿನ ತಪ್ಪಿನ ಬಗ್ಗೆ ಮಾತಾಡಬೇಕು ಅಂತಂದರೆ, ಮನೆ ಕಟ್ಟಬೇಕಾದ್ರೆ ಡಾಕ್ಯುಮೆಂಟೇಷನ್ಸ್ ಕೂಡ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್ ವಿಚಾರ. ಬಿಲ್ ಆಗಿರ್ಬೋದು, ವರ್ಕ್ ನಡೀತಾ ಇರುವಂಥ ಫೋಟೋಗಳಾಗಿರ್ಬೋದು, ಮೆಸರ್ಮೆಂಟ್ಸ್ ಆಗಿರ್ಬೋದು, ಮೆಟೀರಿಯಲ್ ಎಷ್ಟು ಬಂತು ಹೋಗ್ತು ಅನ್ನೋ ರೆಕಾರ್ಡ್ಸ್ಗಳಾಗಲಿ, ಇವುಗಳನ್ನೆಲ್ಲ ಸೇವ್ ಮಾಡಲೇಬೇಕು. ಇದು ಮುಂದೆ ಫ್ಯೂಚರ್ನಲ್ಲಿ ತುಂಬ ಉಪಯೋಗ. ಮುಂದಿನ ತಪ್ಪೇನು ಅಂದರೆ, ನಾವು ಕಡಿಮೆ ಕಾಸ್ಟ್ ಮೆಟೀರಿಯಲ್ ಕೊಂಡ್ಕೊಂಡು 50,000 ರೂಪಾಯಿನ ಉಳಿಸ್ಬೋದು.
ನಾಳೆ ಅದರ ರಿಪೇರಿಗೆ 50 ಲಕ್ಷ ಖರ್ಚು ಬರುತ್ತೆ. ಅಥವಾ ಹೊರೆ ತೊಂದರೆ ಯಾರಿಗಾಗುತ್ತೆ ಹೇಳಿ? ಓನರ್ಗೆ ಆಗೋದು. ಅಗ್ಗದ ಮಿಡಲ್ ಉಳಿಸಿದ್ದು ಅನ್ನುವಂಥ ಖುಷಿಗಳು ಬೇಡ, ನೆಮ್ಮದಿ ಎಷ್ಟು ಐತು ಅನ್ನೋ ಆಲೋಚನೆಗಳು ನಿಮಗೆ ಬೇಕೇ ಬೇಕಾಗುತ್ತೆ. ನಮ್ಮ ಮುಂದಿನ ತಪ್ಪೇನು? ನಾವು ಮನೆ ಕಟ್ಟಬೇಕಾದ್ರೆ ಮೇಂಟೆನೆನ್ಸ್ ಬಗ್ಗೆ ಯೋಚನೆ ಮಾಡೋದೇ ಇಲ್ಲ, ಕೆಲಸನ ಶುರು ಮಾಡ್ತೀವಿ. ಇಲ್ಲಿ ಬರೀ ಡಿಸೈನ್ಸ್ ಇದ್ದರೆ ಸಾಕಾಗಲ್ಲ, ಕ್ಲೀನ್ ಮಾಡೋದಕ್ಕೆ ಸುಲಭ ಇದೆಯಾ, ರಿಪೇರಿ ಮಾಡಬಹುದಾ, ಇವೆರಡು ತುಂಬ ಮುಖ್ಯ. ಎಷ್ಟೋ ಜನ ಏನು ಮಾಡ್ತಾರೆ, ಡಿಫ್ರೆಂಟ್ ಡಿಸೈನ್ಸ್ ಬೇಕು, ಪೆಬಲ್ ಸ್ಟೋನ್ಸ್ ಡಿಸೈನ್ಸ್ ಕೊಡಬೇಕಾಗತ್ತೆ, ಕೆಲವೊಂದು ತುಂಬ ಡಿಟೇಲಿಂಗ್ ಡಿಸೈನ್ಸ್ಗಳೆಲ್ಲ ಬೇಕು ಅನ್ನುವಂತಹ ಆತುರದಲ್ಲಿರ್ತಾರೆ. ಆದರೆ ಇವೆಲ್ಲ ಮಾಡಿದಾಗ ಕ್ಲೀನಿಂಗ್ ಹೇಗೆ ಸಾಧ್ಯ ಅದನ್ನೆಲ್ಲ ಯೋಚನೆ ಮಾಡ್ಕೋಬೇಕು. ಜೊತೆಗೆ ನಮ್ಮ ಕೈಲಿ ಅದನ್ನೆಲ್ಲ ಮಾಡೋಕ್ಕಾಗುತ್ತಾ, ಜೊತೆಗೆ ಬಡ್ಜೆಟ್ ಕೂಡ ಅದಕ್ಕೆ ಸರಿ ಹೋಗುತ್ತಾ, ಸರಿ ಹೊಂದುತ್ತಾ ಅಂತ ಯೋಚನೆ ಮಾಡಿಕೊಂಡೆ ಹೆಜ್ಜೆ ಇಟ್ಟರೆ ತುಂಬ ಒಳ್ಳೆಯದು. ಮುಂದಿನ ಇಂಪಾರ್ಟೆಂಟ್ ಪಾಯಿಂಟ್ ಹೇಳೋಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮನೆ ಕಟ್ಟಬೇಕಾದ್ರೆ ಅದು ಪ್ರೋಸೆಸ್ ಏನು ಅಂತ ಕಲಿದೇ ಇರೋದೇ ದೊಡ್ಡ ತಪ್ಪು. ಓನರ್ಗೆ ನಾಲೆಡ್ಜ್ ಇಲ್ಲ ಅಂತಂದರೆ ಯಾರು ಬೇಕಾದ್ರೂ ಮೋಸ ಮಾಡ್ಬೋದು, ಆದರೆ ನಾಲೆಡ್ಜ್ ಇರುವಂಥ ಓನರ್ನ ಯಾರೂ ಮೋಸ ಮಾಡೋದಕ್ಕೆ ಆಗೋದಿಲ್ಲ. ಸ್ನೇಹಿತರೆ, ಮನೆ ಅಂದರೆ ಬ್ರಿಕ್ಕಲ್ಲ, ಸಿಮೆಂಟಲ್ಲ, ಸ್ಟೀಲ್ ಅಲ್ಲ. ಅದು ನಿಮ್ಮ ಅಪ್ಪ ಅಮ್ಮನ ಕನಸು, ನಿಮ್ಮ ಮನೆಯವರ ನಂಬಿಕೆ, ನಿಮ್ಮ ಮಕ್ಕಳ ಭವಿಷ್ಯ. ಆ ಒಂದು ಕನಸಿದೆಯಲ್ಲ, ಆ ಒಂದು ಸಣ್ಣ ತಪ್ಪಿನಿಂದ ಅದು ಹೊರಟೋಗ್ಬಾರ್ದು. ಆದ್ದರಿಂದ ಮನೆ ಕಟ್ಟೋಕ್ಕಿಂತ ಮುಂಚೆ, ಹಣ ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ನಾಲೆಡ್ಜನ್ನು ಇನ್ವೆಸ್ಟ್ ಮಾಡಿ. ಆ ನಾಲೆಡ್ಜು ಜೀವನ ಪೂರ್ತಿ ನಿಮ್ಮನ್ನು ಕಾಪಾಡುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಉಪಯುಕ್ತ ಅಂತ ಅನಿಸಿದ್ರೆ ಒಬ್ಬ ಮನೆ ಕಟ್ಟೋಕ್ಕೆ ತಯಾರಿ ಇರುವಂತಹ ನಿಮ್ಮ ಸ್ನೇಹಿತರು ಕಳಿಸ್ಕೊಳ್ಳಿ. ಯಾಕೆಂದರೆ ಆ ಒಂದು ಶೇರ್ ಇರುತ್ತಲ್ಲ, ಅದು ಒಂದು ಕುಟುಂಬದ ಲಕ್ಷಾಂತರ ರೂಪಾಯಿನ ಉಳಿಸ್ಬಹುದು. ಈ ರೀತಿ ಕನ್ಸ್ಟ್ರಕ್ಷನ್ ವಿಚಾರವಾಗಲಿ, ವಾಸ್ತು ವಿಚಾರವಾಗಲಿ, ಪ್ಲ್ಯಾನಿಂಗ್ ಆಗಲಿ, ಬಿಲ್ಡಿಂಗ್ ಕನ್ಸಲ್ಟೇಷನ್ ವಿಚಾರವಾಗಲಿ, ಅಥವಾ ಓನರ್ ಅವೇರ್ನೆಸ್ ಬಗ್ಗೆ ಆಗಲಿ, ಈ ಥರದ ವೀಡಿಯೋಗಳಿಗೆ ಬೇಕು ಅಂತಂದರೆ ನಮ್ಮ ಕಮಲಾಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಓನರ್ ಚೇತನ್. ಒಂದು ಉಪಯುಕ್ತ ವಿಡಿಯೋದ ಜೊತೆ ನಾನು ನಿಮ್ಮನ್ನು ಮುಂದಿನ ಬಾರಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.